ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರು ನಗರಸಭೆಯಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಅಂತೇಳಿ ಕೆಲವು ಫ್ರಿಡ್ಜ್ ವಿತರಣೆ ಮತ್ತೆ ಇನ್ನೂ ಕೆಲವು ಸವಲತ್ತುಗಳನ್ನ ಇವತ್ತು ಹಂಚೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಇಷ್ಟು ವರ್ಷ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಅವರು ನೋಡ್ತಾ ಇದ್ದೀರಾ, ಪೂರ್ತಿ ಅಂಗವಿಕಲರಾಗಿದ್ದಾರೆ. ಸುಮಾರು 40 ರಿಂದ 50 ವರ್ಷ ಕೆಲಸ ಮಾಡಿ ಇವತ್ತು ಅವರ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ. ಅವರು ಕೂಡ ಇವತ್ತೇನು ಫ್ರಿಡ್ಜ್ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬನ್ನಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡೋಣ. ಏನಿದೆ ಅವರ ಒಂದು ಇದು ಅಂತ ಕುಂದುಕೊರತೆಗಳನ್ನ ಕೇಳೋಣ. ನಮಸ್ಕಾರ ಅಣ್ಣ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸಮಯ 40-45 ವರ್ಷ ಡ್ಯೂಟಿ ಮಾಡ್ತೀವಿ. ಏನ್ ತೊಂದರೆ ಆಗಿದೆ ನಿಮಗೆ ಅನಾರೋಗ್ಯ? ಸ್ವಲ್ಪ ಲೆಕ್ಕ ಹೊಡೆದಂಗೆ ಆಗ್ಬಿಟ್ಟೆ. ಹೌದಾ? ಎಷ್ಟು ವರ್ಷ ಆಯ್ತು ನಿಮಗೆ ಹಿಂಗಾಗಿ? ಎಷ್ಟು ವರ್ಷ ಆಯ್ತು? ಈಗ ಮೊನ್ನೆ ಈಗ 4-5 ತಿಂಗಳು ಆಯ್ತು ಸರ್. 4-5 ತಿಂಗಳು ಆಯ್ತು. ಮತ್ತೆ ನಿಮಗೆ ಕೆಲಸ ಮಾಡಕ್ಕೆ ಮತ್ತೆ ಮನೆಯಲ್ಲಿ ನಿಮಗೆ ಈಗಿನ ಪರಿಸ್ಥಿತಿ ಹೆಂಗಿದೆ? ಈಗ ಕೆಲಸ ಮಾಡಕ್ ಆಗಲ್ಲ ಸಮಸ್ಯೆ. ಮತ್ತೆ ನಿಮಗೆ ಈಗ ಜೀವನದ ಪರಿಸ್ಥಿತಿಗೆ ಈಗ ಏನ್ ಅನುಕೂಲ, ಏನಾದ್ರು ಸರ್ಕಾರ ಏನಾದ್ರು ನಿಮ್ ಕಡೆ ಗಮನ ಹರಿಸಿದ್ಯಾ? ಮತ್ತೆ ಮನೆಯಲ್ಲಿ ನಿಮಗೆ ಇಲ್ಲಿ ಈಗ ನಿಮಗೆ ದುಡಿಮೆಗೆ ಅಂತ ಹೇಳ್ಬಿಟ್ಟು ಏನಾದ್ರೂ ಈಗ ನಿಮಗೆ ಬರ್ತಕ್ಕಂತ ಸಂಬಳ ಬದ್ಲಿ ಇಟ್ಟಿದ್ದೀನಿ, ಬದ್ಲಿಗೆ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ? ಮತ್ತೆ ನಿಮಗೆ ಸಿಗ್ತಕ್ಕಂತ ಸವಲತ್ತುಗಳು, ನಗರಸಭೆಯಿಂದ ಸಿಗ್ತಕ್ಕಂತ ಸವಲತ್ತುಗಳು ಏನಾದ್ರು ನಿಮ್ ಕಡೆ ಗಮನ ಹರಿಸಿದಾರ? ಇಲ್ಲ ಸರ್, ಏನು ಹರಿಸಿಲ್ಲ, ಯಾವ್ದು ಹರಿಸಿಲ್ಲ. ಮತ್ತೆ ಇವತ್ತು ತಿಂಗಳಾಯ್ತು ಹಿಂಗಾಗಿ ಸ್ವಲ್ಪ ಕೆಲ್ಸದ ಕಡೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಹುಡುಗ ನನ್ನ ಹಳೆಯ ಹೋಗ್ತಾ ಇದ್ದಾನೆ ಕೆಲ್ಸಕ್ಕೆ, ಅವನೇ ಹೋಗ್ತೇವೆ ಸರ್. ನಿಮ್ಮ ಅಳಿಯ ಅವ್ರು ಕೆಲಸ ಮಾಡ್ತಾರೆ, ಹಂಗಾಗಿ ನೀವು ಇಲ್ಲಿ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಿದೆ? ಇದೇನೋ ಬ್ರಿಡ್ಜ್ ಕೊಡ್ತೀವಿ ಅಂತ ಹೇಳಿದ್ರಂತೆ, ಅದಕ್ಕೆ ಬಂದಿದೆ ಸರ್. ನಗರಸಭೆ ವತಿಯಿಂದ ನಿಮಗೆ ಏನು ಇವತ್ತು ಎಲ್ರಿಗೂ ಕೊಡ್ತಾ ಇದಾರ ಫ್ರಿಡ್ಜ್ ನ, ಅಥವಾ ಕೆಲವು ಬೆರಳೆಣಿಕೆ ಅಷ್ಟೇ ಮಂದಿಗೆ ಅಷ್ಟೇ ಕೊಡ್ತಾ ಇದಾರ? ಇಲ್ಲ, ಎಲ್ಲಾರ್ಗು ಕೊಡ್ತಾರಂತೆ. ಎಲ್ಲರಿಗೂ ಕೊಡ್ತಾ ಇದಾರೆ. ಈಗ ಹೊರಗುತ್ತಿಗೆ ನೌಕರರಿಗೆ ಅಷ್ಟೇನಾ, ಅಥವಾ ನಿಮಗೆ ಇಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ನೌಕರರಿಗೆ ಮಾತ್ರ? ಇಲ್ಲ, ಪರ್ಮನೆಂಟ್ ಆಗಿರೋರು ಎಲ್ಲರೂ ಕೊಡ್ತಾರೆ. ಪರ್ಮನೆಂಟ್ ಆಗಿರೋರಿಗೆ ಮಾತ್ರ ಕೊಡ್ತಾ ಇದಾರೆ, ಹೊರಗುತ್ತಿಗೆ ನೌಕರರಿಗೆ ಇಲ್ಲ? ಇಲ್ಲ ಅವ್ರಿಗೆ ಕೊಡ್ತೇನೆ. ನಿಮ್ಮ ಹೆಸರಮ್ಮ? ನೀವೇನಕ್ಕೆ ಬಂದಿದ್ದೀರಾ? ರಂಗಮ್ಮ ಸರ್. ರಂಗಮ್ಮ ಅಂತಲ್ಲ, ಗಂಗಮ್ಮ ನೀವೇನಕ್ಕೆ ಬಂದಿದ್ದೀರಾ? ನಾವು ಅದೇ ಫ್ರಿಡ್ಜ್ ಕೊಡ್ತಾರಂತೆ. ಹೌದಾ? ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಮ್ದು ನಾವು 45 ವರ್ಷ 45 ವರ್ಷ ಸರ್. ರಿಟೈರ್ಡ್ ಆಗೋದ್ ಹತ್ರ ಬಂದೈತಿ ಸರ್. ನಿಮಗೆಲ್ಲ ಸವಲತ್ತುಗಳು ಈ ನಗರಸಭೆ ವತಿಯಿಂದ ಸಿಕ್ಕಿದ್ಯಾ? ಸಿಕ್ಕೇ ಸರ್, ಸಿಕ್ಕಿದ್ಯಾ? ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಸರ್. ಚೌಕ್ಲಿ ಎಲ್ಲ ಕೊಡ್ತಾರೆ. ಸಂಬಳ ಎಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಸಂಬಳ ಆಗ್ತಾ ಇದೆಯಾ? ಆಗ್ತಾ ಸಾತು ಹಿಂಗೆ 10 ತಿಂಗಳ 10-11 ಹಿಂಗ್ ಕೊಡ್ತಾರೆ ಸರ್. ನಿಮಗೆ ಸಂಬಳ ಕರೆಕ್ಟ್ ಆಗಿ ನಿಮಗೆ ಎಲ್ಲ ನಿಮಗೆ 10 ಕೊಡ್ತಾರೆ ಸರ್. 10ನೇ ತಾರೀಕು ಕೊಡ್ತಾರೆ. ಎಷ್ಟು ಕೊಡ್ತಾರೆ ಏನು ಅಂತ ಹೇಳ್ತೀರಮ್ಮ? ಅದು ನಮ್ಗೆ ಈಗ ಅದು ಲೆಕ್ಕ ಹಾಕಕ್ ಬರಕಲ್ಲ. ನೀವೇನಕ್ಕೆ ಬಂದಿದ್ದೀರಮ್ಮ? ಅದೇ ಫ್ರಿಡ್ಜ್ ಕೊಡ್ತಾರಂತಲ್ಲ. ಫ್ರಿಡ್ಜ್ ಕೊಡ್ತಾರೆ ಅಂತ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? ನಾನು ಕೆಲ್ಸಕ್ಕೆ ಸೇರಿ ಇವಾಗ 23-24 ವರ್ಷ ಇರ್ತೈತಿ. ಇಲ್ಲ, ನಮ್ಮದು ಇನ್ನೊಂದು 11 ವರ್ಷ ಐತಿ. ಇನ್ನು ಏನಾನ ಸವಲತ್ತುಗಳು ನಿಮಗೆ ಸಿಗ್ತಕ್ಕಂತ ಮುಂಚೆಯಿಂದ ಏನಾನ ಸವಲತ್ತುಗಳು ಸಿಗ್ತಾ ಇರ್ತಕ್ಕಂತ? ಕೊಡ್ತಾ ಇದಾರೆ ಸರ್. ಕೊಡ್ತಿದ್ದಾರೆ. ಆ ವೀಕ್ಷಕರೇ, ಇದು ಇಲ್ಲಿ ಪೌರ ಕಾರ್ಮಿಕರ ಒಂದು ಮಾತನ್ನ ಕೇಳ್ತಾ ಇದ್ರ. ನೆಕ್ಸ್ಟ್ ಈಗ ಅಲ್ಲಿ ಒಳಗಡೆ ನಡೀತಕ್ಕಂತ ಕಾರ್ಯಕ್ರಮನ ಕೂಡ ನೇರವಾಗಿ ನಿಮಗೆ ತೋರಿಸ್ತಕ್ಕಂತ ಒಂದು ಕೆಲಸ ಮಾಡ್ತೀವಿ. ಬನ್ನಿ ವೀಕ್ಷಕರೇ, ಇವತ್ತು ಇಲ್ಲಿಗೆ ಬಂದಿರತಕ್ಕಂತ ಉದ್ದೇಶ ಏನಮ್ಮ? ಈಗ ಬಂದಿದ್ದೀರಲ್ವಾ, ಏನ್ ಕಾರಣಕ್ಕೆ ಬಂದಿದ್ದೀರಾ? ಸ್ಕಾಲರ್ಶಿಪ್. ನಿಮ್ಮ ಹೆಸರು? ಭೂಮಿಕಾ. ಸ್ಕಾಲರ್ಶಿಪ್ ಗೋಸ್ಕರ ಬಂದಿದ್ದೀರಾ? ಇಲ್ಲಿ ನಗರಸಭೆ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ ಅಥವಾ ಸಚಿವರ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ನಗರಸಭೆಯಿಂದ. ನಿಮ್ಮ ಹೆಸರು? ದೀಪಿಕಾ ಅಂತ. ಏನ್ ಮಾಡ್ಕೊಂಡಿದ್ದೀರಮ್ಮ? ಡಿಗ್ರಿ ಮಾಡ್ಕೊಂಡಿದ್ದೀರಾ? ನೀವು ಬಂದಿರೋದು ಸ್ಕಾಲರ್ಶಿಪ್. ಶಿವಕುಮಾರ್ ಬಾತ್ರೂಮಿಗೆ ಅರ್ಜಿ ಹಾಕಿದ್ದೆ, ಆಗೈತೆ. ಏನಕ್ಕೆ? ಬಾತ್ರೂಮಿಗೆ ಅರ್ಜಿ ಹಾಕಿದ್ದೆ, ಆಗೈತೆ, ಬಂದಿದ್ದೀನಿ. ಹೌದಾ? ಇವತ್ತು ಬೇರೆ ಕಾರ್ಯಕ್ರಮ ಐತಲ್ಲ, ಇದ್ರ ವಿಚಾರವಾಗಿ ಇವತ್ತೇನು ಹೇಳಲ್ಲ ಅನ್ಸುತ್ತೆ. ಇಲ್ಲ, ಆಗೈತೆ, ಕೊಡಿಸ್ತೀವಿ ಅಂತ ಹೇಳಿದಾರ ಇದೇ ಕಾರ್ಯಕ್ರಮದಾಗೆ? ಇದೇ ಕಾರ್ಯಕ್ರಮ. ನಿಮ್ಮ ಹೆಸರು? ಅಲ್ಫಿಯಾ. ಏನಕ್ಕೆ ಬಂದಿದ್ರಮ್ಮ ಇವತ್ತೇನು? ಸ್ಕಾಲರ್ಶಿಪ್ ಕೊಡು. ಸ್ಕಾಲರ್ಶಿಪ್. ನೀವು
ಸಾನಿಯಾ ಅಂತ. ಹಾ ನಾನು ಸ್ಕಾಲರ್ಶಿಪ್ಗೋಸ್ಕರ ಬಂದಿರೋದು ಇಲ್ಲಿ. ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ. ನಾನು BSc ನರ್ಸಿಂಗ್ ಸ್ಟೂಡೆಂಟ್. ಡಿಗ್ರಿ ಇಂದ ಕಾಲ್ ಮಾಡಿದ್ರು, ಈ ತರ ಸ್ಕಾಲರ್ಶಿಪ್ ಇದೆ, ಅಪ್ಲೈ ಇದಾಗಿದ್ದೀರಾ ಅಂತ. ಸೊ ಬಂದಿದ್ದೀವಿ. ನಿಮ್ದು ಸ್ಕೋರ್ ಜಾಸ್ತಿ ಆಗಿತ್ತಾ? ಏನ್ ಸ್ಕೋರ್ ಆಗಿತ್ತು? ಏನ್ ಮಾಡಿದ್ರ ನಮ್ಮ ಡಿಸ್ಟಿಕ್? ಏನ್ ಸ್ಕೋರ್ ಮಾಡಿ? ನಂದು BSc ನರ್ಸಿಂಗ್ ಅಲ್ಲಿ ಫಸ್ಟ್ ಸೆಮ್ ಅಲ್ಲಿ ಡಿಸ್ಟಿಂಕ್ಷನ್ ಬಂದಿದೆ ನಾನು. ಸೊ ಅದ್ರ ಬೇಸಿಸ್ ಮೇಲೆ ಸ್ಕಾಲರ್ಶಿಪ್ ಹಾಕಿದ್ದೆ. ಸೊ ಬಂದಿದೆ. ಏನಾಗಿದೆ ಅವ್ರದ್ದು ಸ್ಕೋರ್? ಏನಾಗಿದೆ? 536 ಡಿಸ್ಟ್ರಿಕ್ಷನ್. ಏನ್ ಓದ್ತಾ ಇದಾರೆ? ಈಗ ಫಸ್ಟ್ PSC ಅಲ್ಲ PCMC ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇದು ಇವತ್ತಿನ ಕಾರ್ಯಕ್ರಮದ ಒಂದು ವಿವರ ಹೀಗಿದೆ. ವೀಕ್ಷಕರೇ, ಕೆಲವು ನಿಮಿಷದಲ್ಲಿ ಇಲ್ಲಿನ ಸಚಿವರು ಮತ್ತೆ ಇಲ್ಲಿನ ನಗರಸಭೆ ಅಧ್ಯಕ್ಷರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಬಂದಾದ ನಂತರ ತಮಗೆ ಮುಂದಿನ ಕಾರ್ಯಕ್ರಮದ ವಿವರವನ್ನು ತೋರಿಸುವಂತ ಕೆಲಸ ಮಾಡ್ತೀನಿ. ನಮಸ್ಕಾರ. ಎರಡ್ ಸಾವಿರದ 21-22ನೇ ಸಾಲಿನ SFC ನಿಧಿಯಲ್ಲಿ ಪೌರ ಕಾರ್ಮಿಕರಿಗೆ ರೆಫ್ರಿಜರೇಟರ್ ವಿತರಣೆ ಕಾರ್ಯಕ್ರಮ ಹಾಗೂ 2024-25ನೇ ಸಾಲಿನ SFC ನಿಧಿಯಲ್ಲಿ ದಿವ್ಯಾಂಗರಿಗೆ ಶೌಚಾಲಯ ನಿರ್ಮಾಣಕ್ಕೆ ಸಹಾಯಧನ ಹಾಗೂ ಇತರೆ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಹಾಯಧನ ವಿತರಣೆ ಕಾರ್ಯಕ್ರಮ ಈ ಒಂದು ಮಾನ್ಯ ಜನಪ್ರಿಯ ಸ್ಥಳೀಯ ಶಾಸಕರು ಹಾಗೂ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖಾ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ. ಸುಧಾಕರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಒಂದು ಸುತ್ತಾಗಿ ಬಹಳ ನಿನ್ನೆ ತಕ್ಷಣ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೀವಿ. ಪ್ರಯುಕ್ತ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಸದಸ್ಯರು ಎಲ್ಲರೂ ಆಗಿರ್ತಾರೆ. ತಮ್ಮೆಲ್ಲರಿಗೂ ಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಭೆಯನ್ನು ಪ್ರಥಮವಾಗಿ ಅದೇ ರೀತಿ ಅಧ್ಯಕ್ಷರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತು ಉಪಾಧ್ಯಕ್ಷರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಸಹ ಒಂದು ಗುಲಾಬಿ ನೀಡುವುದರ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ರುಖಿಯಾ ತಾಜ್ ಸಾಧಕರಲ್ಲಿ ಇವರು 625ಕ್ಕೆ 605 ಅಂಕ ತೆಗೆದಿದ್ದಾರೆ. ಅವರೆಲ್ಲರ ಪರವಾಗಿ ಅವರು ಸ್ವೀಕರಿಸಬೇಕಾಗುತ್ತದೆ. ಇನ್ನು ಉಳಿದಿರ್ತಕ್ಕಂಥ ಸ್ಟೂಡೆಂಟ್ ದಯವಿಟ್ಟು ಬನ್ನಿ. ಫೋಟೋ ನೋಡಿ ಸಾಕು, ಕೈಗಳು ಬಿಟ್ಟು ದಯವಿಟ್ಟು ಬರೀ ಸೈಡ್ ಚೆಕ್ ವಿತರಣೆ ಒಬ್ಬರಿಗೆ ಇದು 2.25 ಲಕ್ಷದ್ದು ಶೇಕಡ 5 ಯೋಜನೆಯಲ್ಲಿ ನಗರಸಭೆ ನಿಧಿಯಿಂದ ಸಣ್ಣ ಉದ್ಯಮಗಳಿಗೆ ಸಹಾಯಧನ ನೀಡುವುದು 2.66 ಲಕ್ಷ. ಶಶಿ ಬೆಳಗೆರೆ, JM ದಾದಾಪುರಿ ಇಬ್ಬರು ಬರಬೇಕು. ಸಣ್ಣ ಉದ್ಯಮ ಬರೀ ಬಾಲುವರು ಎಕಡೆ ಬರೀ ಸದಸ್ಯರೇ ಇಬ್ಬರು ಫಲಾನುಭವಿಗಳಿದ್ದಾರೆ. ಶಶಿ ಬೆಳಗೆರೆ, JM ದಾದಾಪುರಿ. 2021 ಮತ್ತು 22ನೇ ಸಾಲಿನ ಅನುದಾನದಲ್ಲಿ ಕಾಯಂ ಪೌರ ಕಾರ್ಮಿಕರಿಗೆ ಫ್ರಿಜ್ಗಳು ವಿತರಣೆ ಕಾರ್ಯಕ್ರಮ ಸುಮಾರು 27 ಜನ ಪೌರ ಕಾರ್ಮಿಕರು ಇದರಲ್ಲಿ ಇದ್ದಾರೆ. ಎಲ್ಲರಿಗೂ ಸಹ ಫ್ರಿಜ್ಗಳು ಇಟ್ಟಿದ್ವಿ. ಸಾಂಖ್ಯಿಕವಾಗಿ ಒಂದು 2 ಫ್ರಿಜ್ ಒಂದು ನಿಂತ್ಕೊಳ್ರಿ. ನಮಸ್ಕಾರ.
ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ. ನಮ್ಮ ನಗರಸಭೆಯ ಪೌರ ಕಾರ್ಮಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಶೌಚಾಲಯ ರಹಿತ ದಿವ್ಯಾಂಗಿಯರಿಗೆ ವೈಯಕ್ತಿಕ ಶೌಚಾಲಯಕ್ಕೆ ಸಹಾಯಧನ ಮತ್ತು ಸಣ್ಣ ಉದ್ದಿಮೆದಾರರಿಗೆ ಸಹಾಯಧನ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಗರಸಭೆಯಿಂದ ತಮ್ಮ ವಿವಿಧ ಮೂಲದ ಆದಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ತುಂಬಾ ಒಳ್ಳೆಯ ಕಾರ್ಯಕ್ರಮ ನನ್ನ ಮಾತನ್ನು ಹೇಳಲಿಕ್ಕೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಪ್ರೋತ್ಸಾಹಧನ ಮತ್ತು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಮತ್ತು ಒಂದು ಹೊಸ ಬೆಳವಣಿಗೆಯನ್ನು ನಮ್ಮ ಪೌರ ಕಾರ್ಮಿಕರಿಗೆ ಸುಮಾರು 32 ಜನಕ್ಕೆ ಫ್ರಿಡ್ಜನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಅಂದಾಜು 32 ಜನದಲ್ಲಿ 32 ಜನ ಮನೆಗೆ ಹೋಗಿ ಈಗ ಆಲ್ರೆಡಿ ಫ್ರಿಡ್ಜ್ ಇರ್ಬೇಕೇನಪ್ಪ ಇಪ್ಪತ್ತಿಲ್ಲ ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತೀನಿ. ಏನಮ್ಮ ಪೌರ ಕಾರ್ಮಿಕರು ಫ್ರಿಡ್ಜ್ ಇರ್ತವ ನಿಮ್ಮ ಮನೆಗೆ ಅವಲೇ ನಾನೇ ಎಲೆಕ್ಷನ್ ಬಂದಾಗ ಮನೆಗೆ ಹೋಗಿದ್ದಪ್ಪ ಗೋಲ್ನಿಗೆ ಅವ್ರ ಮನೆಗೆ ಕೊಡ್ಕೊಂಡು ಚಿಂತೆ ಇಲ್ಲ. ಇವತ್ತು ಸರ್ಕಾರದ ಕಾರ್ಯಕ್ರಮ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಚುಕ್ಕಾಣಿ ನಡೆದ ಮೇಲೆ 5 ಗ್ಯಾರಂಟಿಗಳನ್ನ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಸಬಲೀಕರಣ ಮಾಡತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ನಮ್ಮ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಬಹಳ ವಿಶೇಷ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಮಗೆ ಅಳವಡಿಕೆಯನ್ನು ಮಾಡಿಕೊಳ್ತಾ ಏನು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಮತ್ತು ನಗರಸಭೆಯಿಂದ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇದರಿಂದ ಆರ್ಥಿಕವಾಗಿ ಮತ್ತು ನಮ್ಮ ಸಾಮಾಜಿಕವಾಗಿ ಸಬಲರಾಗಬೇಕು ಅನ್ನೋ ಮಾತನ್ನು ಅಷ್ಟೇ ಹೇಳಕ್ಕೆ ಬಯಸ್ತೇನೆ. ಈಗಾಗಲೇ ನಗರಸಭೆ ವತಿಯಿಂದ ಸುಮಾರು 12 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ನಾವು ಸರ್ಕಾರದಿಂದ ಮಂಜೂರು ಮಾಡಿಸಿದಾಗ ಮತ್ತು ವಿಶೇಷವಾಗಿ ಇನ್ನೂ 2 ರಿಂದ 3 ಕೋಟಿ ರೂಪಾಯಿ ವಿದ್ಯುತ್ ದೀಪಗಳನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ. ನಗರದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನಾನು ಕೊಡಲಿಕ್ಕೆ ಬದ್ಧನಾಗಿರುವುದೇ ನಮ್ಮ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ದೆ ಹಿರಿಯೂರು ರೋಡು ಈಗ ಅರ್ಧಕ್ಕೆ ನಿಂತಿದೆ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಹಿರಿಯೂರು ರೋಡು ಅರ್ಧಕ್ಕೆ ಯಾವುದು ನಿಂತಿಲ್ಲ. ಕೆಲವು ಒಂದ್ ನಿಮಿಷ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದೆ. ತ್ವರಿತವಾಗಿ ಮುಂದಿನ ವಾರ ಒಂದು 8-10 ದಿವಸದಲ್ಲಿ ಅದೆಲ್ಲ ಕ್ಲಿಯರ್ ಆಗ್ತದೆ. ತುರ್ತಾಗಿ ಆ ಕೆಲಸಗಳನ್ನ ಪ್ರಾರಂಭ ಮಾಡ್ತಾರೆ. ಪೌರ ಕಾರ್ಮಿಕರಿಗೆ ಈಗ ಒಂದು 30 ಜನಕ್ಕೆ ಮಾತ್ರ ಈ ಫ್ರಿಡ್ಜ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರೋದು ಸ್ವಲ್ಪ 70 ಜನ ಇದ್ದಾರೆ, ಅವರಿಗೆ ಸ್ವಲ್ಪ ಸಹಕಾರ ಆಗುತ್ತಾ ಮುಂದೆ? ಈಗ 31 ಜನ ಯಾರು ಕಾಯಂ ಇರ್ತಕ್ಕಂಥ ನೌಕರಿ ಕೊಟ್ಟಿದ್ದೀವಿ. ಇನ್ನು ಏನು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಕೆಲಸ ಮಾಡ್ತಾರೆ ಅದನ್ನ 2ನೇ ಹಂತದಲ್ಲಿ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.